ಬಹುಶಃ ನನ್ನ ಜನರೇಷನ್ ಅಲ್ಲಿ ಇರುವ ಎಲ್ಲರಿಗೂ ಒಂದು ಅದು ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಂದು ಮಹತ್ತರವಾದ ಕನಸು ಅಂತಂದ್ರೆ ಯಾವತ್ತಾರು ಅಂದ್ರೆ ಶಿವಣ್ಣ ಸರ್ ಜೊತೆ ನಾವು ಶೂಟಿಂಗ್ ಮಾಡಬೇಕು ಅಂತ. ನಾನು ಇದು ನನ್ನ 19ನೇ ಸಿನಿಮಾ. ಪ್ರತಿ ಸಿನಿಮಾಲು ಯಾವಾಗಾರು ಒಂದು ಶಿವಣ್ಣ ಶೂಟ್ ಮಾಡ್ತೀನಿ, ಯಾವತ್ತಾರು ಒಂದು ಶಿವಣ್ಣ ಶೂಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಈ ಸಲ ಆಯ್ತು. ಅಂದ್ರೆ ನಮಗೆ ಶುರುವಾಗಿದ್ದ ಜರ್ನಿ ಮಧ್ಯದಲ್ಲಿ ಒಂದ್ಸಲ ನಿಂತೋಯ್ತು. ಹಾಗಾಗಿ ಮತ್ತಿನ್ ಯಾವಾಗ್ಲೂ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೈಶಾಖ್, ಥ್ಯಾಂಕ್ ಯು ಹೇಮಂತ್. ಶಿವಣ್ಣ ಅಂದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಸರ್ ನನ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಸರ್. ಇಟ್ಸ್ ಬಿಗ್ ಫ್ಯಾನ್ ಮೂಮೆಂಟ್ ನನಗೆ ಅಣ್ಣನ ಫಸ್ಟ್ ಟೈಮ್ ಸೆಟ್ಟಲ್ಲಿ ನೋಡಿದಾಗ. ಸೊ ಆ ಜರ್ನಿ ಶುರುವಾಯಿತು. ಜೊತೆಗೆ ಧನು ಸರ್ ಅಂತೂ ಹಲವಾರು ಸಲ ಇನ್ನೇನು ಶುರುವಾಗ್ತಿದೆ, ಇನ್ನೇನು ಆಗ್ತಿದೆ ಅಂದೊಂದೊಂದೊಂದು ಏನೇನೋ ಅಡ್ಗಲಾಗಿ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಧನು ಸರ್ ಜೊತೆ ಶೂಟಿಂಗ್ ಮಾಡೋ ಹಂಗಾಯಿತು. ಐ ಹ್ಯಾವ್ ಥರೋಲಿ ಎಂಜಾಯ್ಡ್ ದಿಸ್ ಎಂಟೈರ್ ಪ್ರೋಸೆಸ್. ಪ್ರಿಯಾಂಕಾ ಅವರು ಅಷ್ಟೇ, ಮೊದಲನೇ ಸಲ ನಾನು ಅವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದಾಗ ಸುಮಾರು ಟಂಗ್ ಇನ್ ದಿ ಚೀಕ್ ಹ್ಯೂಮರ್ ಮಾಡಿದ್ದಾರೆ, ಬೇರೆ ಒಂದಷ್ಟು ಮೆಲೋಡ್ರಾಮಾ ಮಾಡಿದ್ದಾರೆ. ನನಗೆ ಅಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಗೊತ್ತಿರಲಿಲ್ಲ. ಅಂಡ್ ಫಸ್ಟ್ ಡೇ ಅವ್ರು ಬಂದು ಒಂದು ಅದ್ಭುತವಾದ ಶಾರ್ಟಲ್ಲಿ ಪರ್ಫಾರ್ಮ್ ಮಾಡಿದಾಗ ಐ ಇಮಿಡಿಯೇಟ್ಲಿ ಟರ್ನ್ ಟು ಹೇಮಂತ್ ಹಿಂಗ್ ನೋಡಿದೆ. ಹೇಮಂತ್ ಹಂಗೆ ಕಣ್ಣು ಬಿಟ್ಕೊಂಡು ನೋಡಿದೆ, ನಾನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಅಂಡ್ ವಿ ವಾಸ್ ಫ್ಲೋರ್ಡ್ ಲುಕಿಂಗ್ ಅಟ್ ಯುವರ್ ಪರ್ಫಾರ್ಮೆನ್ಸ್. ಅಂಡ್ ಅದಿತಿ ಜೊತೆ I don't know what to say because Aditi has been more like more of a friend, confidant on set to all of us. An absolute sweetheart. Thank you so much. And our ಸುಮಾರು ಮೊಮೆಂಟ್ಸ್ಗಳಲ್ಲಂತೂ ಮಾತೇ ಇಲ್ಲದೆ ಇರೋ ಮೊಮೆಂಟ್ಗಳಲ್ಲಿ ಅವ್ರಿಗೆ ಫ್ರೇಮ್ ಮಾಡೋದು ವಾಸ್ ಅನ್ ಅಬ್ಸಲ್ಯೂಟ್ ಡಿಲೈಟ್. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲಾನು ಸಾಧ್ಯ ಆಗಿದ್ದು ಎಲ್ಲ ಒಂದು ಇದಕ್ಕೂ ಒಂದು ಪ್ರೀತಿಗೆ ಒಂದು ಹುಚ್ಚುತನ ಇರುತ್ತಲ್ಲ, ಆ ಹುಚ್ಚು ಯಾರಿಗೋ ಒಬ್ಬರಿಗೆ ಹಿಡಿದಿರ್ಬೇಕು ಯಾವಾಗಲೂ, ಇಲ್ಲಾಂದ್ರೆ ಪ್ರೀತಿಗೆ ಅರ್ಥ ಇಲ್ವಲ್ಲ. ಸೊ ಆ ಹುಚ್ಚು ಹಿಡಿದಿದ್ದು ವೈಶಾಖಿಗೆ. ಈ ತರ ಒಂದು ಅದ್ಭುತವಾದ ಕನಸನ್ನ ನಮ್ಮ ಕನಸನ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೈಶಾಖ್. ಅದೇ ಹಿ ಹಸ್ ಬೀನ್ ಪ್ರತಿ ಸಲನೂ ಪ್ರತಿ ಶೆಡ್ಯೂಲ್ ಅಲ್ಲಿ ಇನ್ನೇನೋ ಆಗುವಾಗ ಒಂದು ಡಿಸ್ಕಷನ್ ಆಗುವು, ಒಂದು ಮಾತುಕತೆ ಆಗುವು, ಎಲ್ಲವಕ್ಕೂ ಒಂದು ಸಣ್ಣದಕ್ಕೂ ಒಂದು ಸಣ್ಣ ಮಗುನ ಎಲ್ಲ ಹಿಂಗೆ ಬಿಟ್ರೆ ಓಡಾಡ್ಕೊಂಡು ಏನೇನು ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳುತ್ತ ಮಗು. ಅಷ್ಟು ಆಸಕ್ತಿಯಿಂದ ಪ್ರತಿಯೊಂದು ದಿನ ಪ್ರತಿ ಕ್ಷಣನೂ ನಮ್ಮ ಜೊತೆ ಕಳೆದಿದ್ದಾರೆ ವೈಶಾಖ್ ಅವರು. ಐ ಥಿಂಕ್ ಆ ಇನೋಸೆನ್ಸ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ನೋಡೋದಕ್ಕೆ. ಥ್ಯಾಂಕ್ ಯು ವೈಶಾಖ್. ದೆನ್ ವಿಶ್ವಾಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಜೊತೆಗೆ ಅನ್ಕೊಂಡು ಆಗಿರಲಿಲ್ಲ. ಒಂದು 2 ಸಿನಿಮಾ ಮಾಡಿದ್ವಿ ಮಧ್ಯದಲ್ಲಿ. ಅದಾದ್ಮೇಲೆ ಫೈನಲ್ ಆಗಿ ಒಂದು ಫುಲ್ ಫ್ಲೆಜ್ಡ್ ಆದ ಒಂದು ಸಿನಿಮಾ ಇವಾಗಲೇ ನಮ್ಗೆ ಸಿಕ್ಕಿದ್ದು. ಈ ಸಿನಿಮಾ ಪ್ರಪಂಚ ನೀವು ನೋಡಿದಿರಾ. ಪ್ರಪಂಚ ಕಟ್ಟಿದ್ರಲ್ಲಿ ಬಹುಮುಖ್ಯ ಪಾಲು ಒಂದು ಬಹಳ ಅದ್ಭುತವಾದ ಸೆಟ್ಸ್ ಅನ್ನ ಹಾಕಿದ್ದಾರೆ. ಬಹುಶಃ ನಾವು ಏನೇ ಮಾಡಿದ್ರು ಆ ಪ್ರಪಂಚನ ನಾವು ಕಲ್ಪಿಸ್ಕೋಬಹುದೇ ಹೊರತು ಆ ಕಲ್ಪನೆಗೆ ಒಂದು ರೂಪ ಕೊಡ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಆ ರೂಪನ ವಿಶ್ವಾಸ ಕಟ್ಕೊಟ್ಟಿದ್ದಾನೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ವಿಶು. ಜೊತೆಗೆ ನಮ್ಮ ಈ ತರ ನೀವೊಂದು ರೆಟ್ರೋ ಸ್ಟೈಲ್ ಸಿನಿಮಾ ಮಾಡುವಾಗ ಜನರನ್ನ ನಂಬಿಸ್ಬೇಕು ಅಂತಂದಾಗ ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಅದೇ ತರ ಆಗ್ಬೇಕಾಗತ್ತೆ, ಸೆಟ್ ಡಿಸೈನ್ ಹಂಗೆ ಆಗ್ಬೇಕಾಗತ್ತೆ, ಪ್ರಾಪಿಂಗ್ ಹಂಗೆ ಆಗ್ಬೇಕಾಗತ್ತೆ, ಅದೇ ತರ ಡೈಲಾಗ್ ಬರ್ದಿರ್ಬೇಕಾಗತ್ತೆ, ಅದೇ ತರ ಬ್ಲಾಕಿಂಗ್ ಆಗ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿ ಪ್ರತಿಯೊಬ್ಬರನ್ನು ಅಷ್ಟೇ ಅದ್ಭುತವಾಗಿ ಆ ಸ್ಟೈಲಿಗೆ ನಂಬಿಸೋ ಹಾಗೆ ಅವ್ರನ್ನ ಸ್ಟೈಲು ಮಾಡ್ಬೇಕಾಗತ್ತೆ, ಆ ಕಾಲವನ್ನು ನಂಬಿಸೋ ಹಾಗೆ. ಅದನ್ನ ಇಂಚರ ಸುರೇಶ್ ಮತ್ತು ಅವ್ರ ತಂಡ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇಂಚರ. ಐ ಥಿಂಕ್ ನನ್ಗೆ ಇನ್ನೇನಿಲ್ಲ ವಿಶೇಷವಾಗಿ ಹೇಳೋದಕ್ಕೆ. ಸಿನಿಮಾ ನೋಡಿ, ಟೀಸರ್ ನನಗೆ ಹೇಮಂತ್ ಅವ್ರು ಫಸ್ಟ್ ಕಟ್ ಕಳಿಸಿದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಯಪ್ಪ ಏನು ಬೋಮರ ಮಾಡಿದೀವಲ್ಲ ಅಂತ ನಮ್ಬೇನ್ ನಾವೇ ತಟ್ಕೊಳ್ಳೋ ಅಂತ ಒಂದು ಕ್ಷಣ. ಆಮೇಲೆ ಮ್ಯೂಸಿಕ್ ಎಲ್ಲ ಆದ್ಮೇಲೆ ಇವತ್ತು ನಾವು ಕ್ಯೂಬಲ್ಲಿ ನೋಡುವಾಗ ನನಗೆ ಎಲ್ಲಿಲ್ಲದು ಉತ್ಸಾಹ, ಚರಣ್ ಏನೋ ಮಾಡಿ ಜಾಗ್ರತೆ ಇವತ್ತು ಅಂತ ಅದನ್ನ ನೋಡೋದ್ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಚರಣ್. ಅಂದ್ರೆ ವಿಜುವಲ್ಸ್ ಎಷ್ಟೇ ಚೆನ್ನಾಗಿರ್ಲಿ, ಏನೇ ಇರಲಿ, ಬಹಳ ಸ್ಪೀಡ್ ಆಗಿ ಆ ಭಾವನೆಯನ್ನ ತಲುಪಿಸೋದು ಸಂಗೀತ ಮಾತ್ರ ಅಂತ ನಾನು ನಂಬಿದ್ದೀನಿ. ಅದು ಬಹಳ ಆಳಕ್ಕೆ ಮುಟ್ಟತ್ತೆ. ಸೊ ಹಂಗಾಗಿ ಅದರಲ್ಲಿ ನಮಗೆ ಚರಣ್ ಎತ್ತಿದ ಕೈ. ಥ್ಯಾಂಕ್ ಯು ಸೋ ಮಚ್.
ಇದಾದ್ಮೇಲೆ ಏನ್ ಹೇಳಿ, ನಂದು ಹೇಮಂತದೊಂದು 9 ವರ್ಷದ ಜರ್ನಿ. ಆ ವಿಚಿತ್ರವಾದ ಲವ್ ಸ್ಟೋರಿ ನಂದು ಹೇಮಂತದ್ದು. ಅದು ಸತತವಾಗಿ ನಡೀತಾನೆ ಇದೆ. ಅಂಡ್ ಪ್ರತಿದಿನ ನನಗೆ ಬಹಳ ಖುಷಿ ಆಗೋದು, ಪ್ರತಿದಿನ ಹೇಮಂತ್ ಜೊತೆ ಕೆಲಸ ಮಾಡುವಾಗ ಅದೊಂದು ನಿಜವಾದ ಅರ್ಥದಲ್ಲಿ ಹೊಸ ದಿನ. ಎವ್ರಿ ಡೇ ಒಂದು ಹೊಸ ಐಡಿಯಾ ಅಲ್ಲಿ ಫಾರ್ಮ್ ಆಗೋದನ್ನ ನೋಡ್ತಾ ಇದ್ದೀವಿ. ಎವ್ರಿ ಡೇ ಒಂದು ಹೊಸ ಆಲೋಚನೆಯನ್ನು ಕಾಣಿಸ್ತಾ ಇದೆ. ಪ್ರತಿದಿನ ನಾವೊಂದು ಶೂಟ್ ಮಾಡುವಾಗ ಇದನ್ನ ನಿನ್ನೆ ಮಾಡ್ದಂಗೆ ಮಾಡಬಾರ್ದು ಅನ್ನೋ ಒಂದು ಚಾಲೆಂಜ್ ಇದೆ. ಸೊ ಇವೆಲ್ಲವನ್ನು ಒಟ್ಟಾಗಿ ತೂಗಿಸ್ಕೊಂಡು ಇಡೀ ಸೆಟ್ಟನ್ನ, ಇಡೀ ಇಷ್ಟು ದೊಡ್ಡ ಪ್ರಪಂಚನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು ಹೇಮಂತ್. ನಮ್ಮ ಎಲ್ಲರ ಭಾರವನ್ನ ಹೊರ್ತಾ ಇರೋದು ಹೇಮಂತ್. ಸೊ ಥ್ಯಾಂಕ್ ಯು ಹೇಮಂತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.